ನೆಹರೂರವ್ರ ಬಗ್ಗೆ ನಮಗೆ ಯಾರು ಹೇಳ್ಕೊಡ್ಲೇ ಇಲ್ವಾ? ಅಲ್ಲ, ಈ ನೆಹರು ಅಲ್ಲ, ಇವ್ರ ತಂದೆ ಮೋತಿಲಾಲ್ ನೆಹರೂರವ್ರ ಬಗ್ಗೆ ನನಗೆ 2 ನಿಮಿಷ ಟೈಮ್ ಕೊಡಿ. ಮೋತಿಲಾಲ್ ನೆಹರು ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆಯೋ ಅದೆಲ್ಲನೂ ಬದಲಾಗಿ ಅವ್ರು ಏನು ಅನ್ನೋದನ್ನು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಮೋತಿಲಾಲ್ ನೆಹರೂರವರು ಅಲಹಾಬಾದ್ ಹೈಕೋರ್ಟ್ನಲ್ಲಿ ಟಾಪ್ ಲಾಯರ್ ಆಗಿದ್ರು. ಆ ಕಾಲಕ್ಕೆ ಅವರ ತಿಂಗಳ ಆದಾಯ 5 ನಂಬರಲ್ಲಿತ್ತು. ಅಂದರೆ ಇವತ್ತಿನ ಲೆಕ್ಕಾಚಾರದಲ್ಲಿ ಹೇಳೋದಾದರೆ ಅದು ಕೋಟಿಗಟ್ಟಲೆ ಹಣ. ಆರಂಭದಲ್ಲಿ ಅವರು ಕಾಂಗ್ರೆಸ್ನ ಮಂದಗಾಮಿ ನಾಯಕರಾಗಿದ್ದರು. ಆದರೆ 1917ರಲ್ಲಿ ನಡೆದಂತಹ ಅನಿ ಬೆಸೆಂಟ್ ಅರೆಸ್ಟ್ ಮತ್ತು 1919ರಲ್ಲಿ ನಡೆದಂತಹ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಅವರ ಇಡೀ ಜೀವನವನ್ನು ಬದಲಾಯಿಸಿಬಿಡ್ತು. ತಮ್ಮ 60ನೇ ವಯಸ್ಸಿನಲ್ಲಿ ಅಷ್ಟು ದೊಡ್ಡ ಲಾಯರ್ ವೃತ್ತಿಯನ್ನು ಬಿಟ್ಟು ತಮ್ಮ ದುಬಾರಿ ವೆಸ್ಟರ್ನ್ ಸೂಟ್ಗಳನ್ನೆಲ್ಲ ಸುಟ್ಟು ಹಾಕಿ ಗಾಂಧಿಯವರ ಅಸಹಕಾರ ಚಳುವಳಿಗೆ ಅವರು ಧುಮುಕಿದ್ರು. ಇವರು ಅತಿ ದೊಡ್ಡ ಮೂವ್ ಯಾವುದು ಗೊತ್ತಾ? ಗುಡ್ ಕಾಪ್ ಬ್ಯಾಡ್ ಕಾಪ್ ಸ್ಟ್ರಾಟಜಿ. ಏಪ್ರಿಲ್ 1929ರಲ್ಲಿ ಭಗತ್ ಸಿಂಗ್ ಮತ್ತು ಬುಟುಕೇಶ್ವರ್ ದತ್ ಅಸೆಂಬ್ಲಿಯಲ್ಲಿ ಬಾಂಬ್ ಎಸ್ದಾಗ ಬ್ರಿಟಿಷರು ಅಕ್ಷರಶಃ ಬೆಚ್ಚಿ ಬಿದ್ದಿದ್ರು. ಗಾಂಧೀಜಿ ಈ ಹಿಂಸಾಚಾರವನ್ನು ಖಂಡಿಸಿದ್ರು. ಆದರೆ ಆ ವೇಳೆಗೆ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದಂತಹ ಮೋತಿಲಾಲ್ ನೆಹರು ಒಂದು ಕ್ಯಾಲ್ಕುಲೇಟೆಡ್ ರಿಸ್ಕ್ ತಗೊಂಡ್ರು. ಬಾಂಬ್ ಬ್ಲಾಸ್ಟ್ ಆದ ಕೇವಲ 2 ದಿನಗಳ ನಂತರ ವೈಸ್ರಾಯ್ ಇರ್ವಿನ್ ಮುಂದೆ ನಿಂತು ಅವರು ಹೀಗೆ ಹೇಳಿದರು, ನಿಮ್ಮ ಮುಂದೆ 2 ದಾರಿ ಇರೋದು, ಒಂದು ಗಾಂಧಿ, ಇಲ್ಲ ಬಲರಾಜ್. ಈ ಮಾತು ಕೇಳಿ ವೈಸ್ರಾಯ್ಗೆ ಸಿಕ್ಕಾಪಟ್ಟೆ ಸಿಟ್ಟು ಬಂತು. ಇದು ಸಣ್ಣ ಮಾತಾಗಿರಲಿಲ್ಲ. ಇದ್ರ ಮೂಲಕ ಅವರು ಬ್ರಿಟಿಷರಿಗೆ ಒಂದು ಡೈರೆಕ್ಟ್ ಮೆಸೇಜ್ ಕೊಟ್ಟಿದ್ರು. ನೀವು ಗಾಂಧೀಜಿಯವರ ಶಾಂತಿಯುತ ಬೇಡಿಕೆಗಳಿಗೆ ಒಪ್ಪಲಿಲ್ಲ ಅಂದರೆ ನೀವು ಬಲರಾಜ್ನ ಕ್ರಾಂತಿಯನ್ನು ಎದುರಿಸಬೇಕಾಗತ್ತೆ ಅನ್ನೋದು ಅವರ ಮೆಸೇಜ್ ಆಗಿತ್ತು. ಇದು ಅವರ ಪೊಲಿಟಿಕಲ್ ಲೆವರೇಜ್. ಅಂದಹಾಗೆ ಈ ಬಲರಾಜ್ ಯಾರು ಗೊತ್ತಾ? ಭಗತ್ ಸಿಂಗ್ ಅವರ ಸೀಕ್ರೆಟ್ ಕೋಡ್ ನೇಮ್ ಆಗಿತ್ತು. ತಾವು ಸ್ವತಃ ಗಾಂಧೀಜಿಯವರ ಅಹಿಂಸಾ ಮಾರ್ಗದಲ್ಲಿದ್ದರೂ ಕೂಡ ಭಗತ್ ಸಿಂಗ್ ಅವರ ಭಯ ಹುಟ್ಟಿಸಿ ಬ್ರಿಟಿಷರನ್ನ ನೆಗೋಷಿಯೇಷನ್ ಟೇಬಲ್ಗೆ ತರೋದು ಅವರ ತಂತ್ರ ಆಗಿತ್ತು. ಆಧುನಿಕ ಹಿಸ್ಟೋರಿಯನ್ ಆದಂತಹ ಕಾಮಾ ಮ್ಯಾಕ್ಲಿನ್ ತಮ್ಮ ಸಂಶೋಧನೆಯಲ್ಲಿ ಒಂದು ವಿಚಾರವನ್ನು ಹೇಳ್ತಾರೆ. ಮೋತಿಲಾಲ್ ನೆಹರೂರವರು ಪರದೆ ಹಿಂದೆ ನಿಂತು ಕ್ರಾಂತಿಕಾರಿಗಳಿಗೆ ಸಹಾಯ ಮಾಡ್ತಿದ್ರು. ಆಗಿನ ಹಿಂದೂಸ್ತಾನ್ ಟೈಮ್ಸ್ನ ಎಡಿಟರ್ ಆಗಿದ್ದಂತಹ JN ಸಾಹ್ನಿರ್ ಅವರ ಪ್ರಕಾರ ಮೋತಿಲಾಲ್ ರವರು HSRA ಸದಸ್ಯರಿಗೆ ₹1000 ಫಂಡ್ ಕಳಿಸ್ತಿದ್ರು. ಆ ಕಾಲಕ್ಕೆ ಅದು ದೊಡ್ಡ ಮೊತ್ತ. ಇವರು ಕೇವಲ ರಾಜಕಾರಣ ಅಷ್ಟೇ ಮಾಡಲಿಲ್ಲ, ಭವಿಷ್ಯದ ಭಾರತ ಹೇಗಿರಬೇಕು ಅನ್ನೋದರ ಒಂದು ಬ್ಲೂ ಪ್ರಿಂಟ್ ಕೂಡ ಅವರ ಬಳಿ ಇತ್ತು. 1925ರಲ್ಲಿ ಸ್ಕಿನ್ ಕಮಿಟಿ ಮುಂದೆ ಅವರು ಒಂದು ಬಲವಾದ ವಾದ ಮಂಡಿಸಿದ್ರು. ನಮ್ಮದೇ ಆದಂತಹ ಒಂದು ಸ್ವತಂತ್ರ ಆರ್ಮಿ ಇಲ್ಲದೆ ಹೋದರೆ ಈ ಸ್ವತಂತ್ರಕ್ಕೆ ಅರ್ಥ ಇರೋದಿಲ್ಲ ಅಂತ ಹೇಳಿದ್ರು. ಅದಕ್ಕಾಗಿ ಅವರು UK ಹಾಗೆ US ಮಿಲಿಟರಿ ಮಾಡೆಲ್ಗಳನ್ನು ಸ್ಟಡಿ ಮಾಡಿದರು. ಇದೇ ಸ್ಟಡಿ ಮುಂದೆ ಇಂಡಿಯನ್ ಮಿಲಿಟರಿ ಅಕಾಡೆಮಿ ಸ್ಥಾಪನೆಗೆ ದಾರಿ ಮಾಡಿಕೊಡ್ತು. ಇದಲ್ಲದೆ ಭಾರತೀಯರಿಗೆ ತಮ್ಮದೇ ಆದ ಸಂವಿಧಾನವನ್ನು ಬರೆದುಕೊಳ್ಳೋ ಯೋಗ್ಯತೆ ಇಲ್ಲ ಅಂತ ಬ್ರಿಟಿಷರು ಸವಾಲು ಹಾಕಿದಾಗ ಅವರು 1928ರಲ್ಲಿ ನೆಹರು ರಿಪೋರ್ಟನ್ನು ಸಿದ್ಧ ಮಾಡಿದ್ರು. ಇವತ್ತಿನ ನಮ್ಮ ಸಂವಿಧಾನದಲ್ಲಿರೋ ಅನೇಕ ಪ್ರಮುಖ ಅಂಶಗಳು ಆ ರಿಪೋರ್ಟ್ನಲ್ಲೇ ಇದ್ವು. ಪ್ರತಿಯೊಬ್ಬ ಪ್ರಜೆಗೂ ವೋಟ್ ನೀಡೋ ಹಕ್ಕು, ನಾಗರಿಕ ಮೂಲಭೂತ ಹಕ್ಕುಗಳು ಮತ್ತು ಸರ್ಕಾರ ಹಾಗೂ ಧರ್ಮವನ್ನು ಪ್ರತ್ಯೇಕವಾಗಿಸುವ ಸೆಕ್ಯುಲರಿಸಂ ತತ್ವ ಅದರಲ್ಲಿ ಸೇರಿಸಿತ್ತು. ಫೆಬ್ರವರಿ 6, 1931ಕ್ಕೆ ಅವರು ನಮ್ಮನ್ನಗಲ್ತಾರೆ. ಯಾವತ್ತಾದರೂ ಯಾರಾದರೂ ಮೋತಿಲಾಲ್ ನೆಹರು ದೇಶಕ್ಕೆ ಏನು ಮಾಡಿದ್ರು ಅಂತ ಕೇಳಿದ್ರೆ ಅವರಿಗೆ ಈ ಮಾತನ್ನು ಹೇಳಿ, ದೇಶದ ಸ್ವತಂತ್ರಕ್ಕೆ ಗಾಂಧೀಜಿಯವರ ಶಾಂತಿ ಮತ್ತು ಬಲರಾಜ್ರವರ ಕ್ರಾಂತಿ ಎರಡೂ ದಾರಿಗಳನ್ನು ಬಳಸ್ಬೋದು ಅಂತ ಬ್ರಿಟಿಷರ ಕಣ್ಣಿಗೆ ಬೆರಳಿಟ್ಟು ಹೇಳಿದಂತಹ ಮೊದಲ ವ್ಯಕ್ತಿ ಅವರು. ಈ ವಿಷಯದ ಬಗ್ಗೆ ನಿಮ್ಗೇನು ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ ಹೇಳಿ. ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ.